ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ಶ್ರೀರಾಮ ನವಮಿ ಅಂಗವಾಗಿ ಆಯೋಜಿಸಲಾಗಿದ್ದ 2ನೇ ವರ್ಷದ ಶ್ರೀ ಕೋದಂಡರಾಮಸ್ವಾಮಿಯ ರಥೋತ್ಸವವು ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ಇನ್ನು ಶ್ರೀ ಕೋದಂಡರಾಮಸ್ವಾಮಿಯ ಉತ್ಸವ ಮೂರ್ತಿಯನ್ನು ತೇರಿನಲ್ಲಿ ಕುಳ್ಳಿರಿಸಿ ಚಂದಾಪುರದ ಪ್ರಮುಖ ರಸ್ತೆಯಲ್ಲಿ ತಮಟೆ ವಾದ್ಯದೊಂದಿಗೆ ಹಾಗೂ ಹಳ್ಳಿಕಾರ್ ಎತ್ತುಗಳ ಮೂಲಕ ಮೆರವಣಿಗೆ ನಡೆಸಿದ ದೃಶ್ಯ ಕಂಡುಬಂತು. ಇನ್ನು ಬಿಸಿಲಿನ ಬೇಗೆಯನ್ನು ನೀಗಿಸಲು ಭಕ್ತರು ದಾರಿ ಉದ್ದಕ್ಕೂ ಅರವಂಟಿಕೆ ಮತ್ತು ದಾಸೋಹ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇನ್ನು ಶ್ರೀ ಕೋದಂಡರಾಮಸ್ವಾಮಿಯ ತೇರು ಆಗಮಿಸುತ್ತಿದ್ದಂತೆ ಭಕ್ತರು ಜೈ ಶ್ರೀರಾಮ್ ಎಂದು ಘೋಷಣೆಗಳನ್ನು ಕೂಗಿದ ದೃಶ್ಯ ಕಂಡುಬಂತು. ಇನ್ನು ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯುವ ಸೇವಾ ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು, ಗಣ್ಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು. राजाधिराजाय प्रसभ्यसाहिने नमो भजं वै श्रवणाय कर्मः अल्लाह तमे कामान् कामकामाय वह्यं कामेश्वरो वै श्रवणो ददातु कुबेराय वै श्रवणाय महाराजाय नमः. विचक्षण विघ्नांधकार भास्वंतम श्रीरामचंद्र महाराज पतये नमः. हरीश्वर श्रीरामचंद्र स्वामी प्रार्थना श्रीरामचंद्र महाराज की जय श्रीराम, जय श्रीराम,
ಜೈ ಶ್ರೀರಾಮ್. ಇಂದು ಚಂದಾಪುರ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ನಾವು 2ನೇ ವರ್ಷದ ರಥೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಇದಕ್ಕೆ ಬೆಂಬಲ ಕೊಟ್ಟಿರುವಂಥ ಎಲ್ಲ, ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಬೆಂಬಲ ಕೊಟ್ಟಿರುವಂಥ ಎಲ್ಲ ನಮ್ಮ ಚಂದಾಪುರ ಗ್ರಾಮಸ್ಥರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ. ಮತ್ತು ಈಗ ಕಾರ್ಯಕ್ರಮ ಪ್ರಾರಂಭ ಆಗ್ತಾಯಿದೆ. ದಯವಿಟ್ಟು ನಮ್ಮ ಚಂದಾಪುರ ಗ್ರಾಮಸ್ಥರೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಶ್ರೀರಾಮಚಂದ್ರನ ಕೃಪೆಗೆ ಪಾತ್ರರಾಗಬೇಕು ಅಂತ ತಮ್ಮ ಕೇಳ್ಕೊತಾ ಇದ್ದೀನಿ. ಜೈ ಶ್ರೀರಾಮ್. ನಮಸ್ಕಾರ. ಮೊದಲಿಗೆ ಶ್ರೀರಾಮನವಮಿಯ ಶುಭಾಶಯಗಳು ಎಲ್ಲರಿಗೂ. ನಾವು ಇದು 2ನೇ ವರ್ಷ ರಾಮನವಮಿಯ ಉತ್ಸವವನ್ನು ಮಾಡ್ತಾಯಿದ್ದೀವಿ. ಈ ವರ್ಷ ಸ್ವಲ್ಪ ಅದ್ದೂರಿಯಾಗಿ ಆಗ್ತಾಯಿದೆ. ಪ್ರತಿ ವರ್ಷವೂ ಇದೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಗ್ರಾಮಸ್ಥರು, ಯುವಕರು ಹೆಚ್ಚಾಗಿ ಬಂದಿದ್ದಾರೆ. ಯುವಕರು ಬಂದರೆ ತುಂಬ ಖುಷಿ. ಹಾಗಾಗಿ ರಾಮನ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕು. ಎಲ್ಲರಿಗೂ ಶುಭಾಶಯ ಕೊಡ್ತಾ ಇದ್ದಾರೆ. ಈ ಕೋದಂಡರಾಮಸ್ವಾಮಿ ದೇವಸ್ಥಾನದ ಶ್ರೀರಾಮನವಮಿ ಪ್ರಯುಕ್ತ ಈ ದಿನ 2ನೇ ವರ್ಷದ ಬ್ರಹ್ಮರಥೋತ್ಸವ ನಡೆಸ್ತಾ ಇದ್ದೀವಿ. ದೇವರು ಇನ್ನೂ ನಮಗೆ ಹೆಚ್ಚೆಚ್ಚು ಇನ್ನೂ ಅದ್ಧೂರಿಯಾಗಿ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗೋ ಥರ ಶಕ್ತಿ ಕೊಡಬೇಕು ಎಲ್ರಿಗೂ. ಹಾಗೆ ಅದೇ ರೀತಿ ಗ್ರಾಮಸ್ಥರು ಸಹ ಎಲ್ಲ ಈ ರಥೋತ್ಸವಕ್ಕೆ ಬೆಂಬಲವಾಗಿ ನಿಂತು ಇನ್ನು ಬರೋ ವರ್ಷ, ಇನ್ನು ಮುಂದಿನ ವರ್ಷ ತುಂಬ ಅದ್ಧೂರಿಯಾಗಿ ಆಚರಿಸಬೇಕಾಗಿ ಎಲ್ಲರಲ್ಲಿ ಕೇಳ್ಕೊತೀನಿ. ಜೈ ಶ್ರೀರಾಮ್. ಸರ್ವರಿಗೂ ಶ್ರೀರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಏನು ಈ ದಿನ ನಾವು 2ನೇ ವರ್ಷದ ಬ್ರಹ್ಮರಥೋತ್ಸವವನ್ನು ಚಂದಾಪುರದಲ್ಲಿ ಶ್ರೀ ಕೋದಂಡರಾಮ ಸ್ವಾಮಿ ದೇವಸ್ಥಾನದ ಬ್ರಹ್ಮರಥೋತ್ಸವವನ್ನು ಆಯೋಜಿಸ್ತಾ ಇದ್ದೀವಿ. ಎಲ್ಲ ಗ್ರಾಮಸ್ಥರ ಸಹಕಾರದಿಂದ ಹಾಗೂ ಎಲ್ಲ ಯುವಕರ ಸಹಕಾರದಿಂದ ಏನು ಈ 2ನೇ ವರ್ಷ ಅದ್ದೂರಿಯಾಗಿ ನಡೀತಾ ಇದೆ. ಮುಂದಿನ ವರ್ಷದಲ್ಲಿ ಇನ್ನೂ ಅದ್ದೂರಿಯಾಗಿ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಎಲ್ಲ ಹಿರಿಯರು ದಯವಿಟ್ಟು ಇದಕ್ಕೆ ಸಹಕಾರ ಕೊಡಬೇಕು. ತಾವೆಲ್ಲ ಬಂದು ಭಾಗವಹಿಸಬೇಕಂತ ಕೋರ್ಕೊಂತೀವಿ. ಪರಾಭವ ನಾಮ ಸಂವತ್ಸರ ಈ ಒಂದು ಶ್ರೀರಾಮನವಮಿ ಪ್ರಯುಕ್ತ ಚಂದಾಪುರ ಗ್ರಾಮದ ಚಂದಾಪುರ ಸರ್ಕಲ್ನಲ್ಲಿ ಎಲ್ಲ ವಿವೇಕಾನಂದ ಯುವಕರ ಬಳಗ ಹಾಗೂ ಚಂದಾಪುರ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮದವರ ಬಹುದಿನಗಳ ಬೇಡಿಕೆ ಹಾಗೂ ಒಂದು ಕನಸಿತ್ತು. ಚಂದಾಪುರ ಸರ್ಕಲ್ನಲ್ಲಿ ಕೋದಂಡರಾಮಸ್ವಾಮಿ ದೇವಸ್ಥಾನ ಅನಾದಿ ಕಾಲದಿಂದಲೂ ಇದೆ. ಮೂಲ ದೇವರು ಶ್ರೀ ಆಂಜನೇಯ ಸ್ವಾಮಿ ಆದರೂ ಸಹ ಇಲ್ಲಿರ್ತಕ್ಕಂಥ ಭಕ್ತರಿಗೆ ಅತ್ಯಂತ ಪ್ರೀತಿಪಾತ್ರವಾದ ದೇವರು ಚಂದಾಪುರದ ಕೋದಂಡರಾಮಸ್ವಾಮಿ ದೇವಸ್ಥಾನ ಇತಿಹಾಸ ಪ್ರಸಿದ್ಧ. ಈಗ ಯುವಕರು ಸುಮಾರು 2 ವರ್ಷಗಳಿಂದ 2ನೇ ವರ್ಷ ಕೋದಂಡರಾಮಸ್ವಾಮಿ ದೇವಸ್ಥಾನದ ರಥೋತ್ಸವ ಚಂದಾಪುರದ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಕಾರಣಾಂತರಗಳಿಂದ ಗ್ರಾಮದ ಒಳಗಡೆ ಹೋಗೋಕ್ಕಾಗಲ್ಲ. ಏನು ಗ್ರಾಮ ಇದೆ ಆ ಕಡೆ ಹೋಗೋಕ್ಕಾಗಲ್ಲ. ಮೂಲ ದೇವರು ಅಲ್ಲೇ ಇದ್ರೂ ಸಹ ಹೋಗೋಕ್ಕಾಗಲ್ಲ. ರೈಲ್ವೆ ಬ್ರಿಡ್ಜು ಈ ಕಡೆ ಹೈ ಟೆನ್ಷನ್ ವೈರ್ಗಳಿರೋದ್ರಿಂದ. ಆದರೂ ಸಹ ಈ ಭಾಗದ ಜನರ ಕೋರಿಕೆ ಮೇಲೆಗೆ ಪ್ರಭು ರಾಮನನ್ನು ಅವ್ರ ಮನೆಗಳ ಬಳಿಗೆ ಕರ್ಕೊಂಡು ಹೋಗುವಂತಹ ಒಂದು ಮಹತ್ತರವಾದ ಕಾರ್ಯಕ್ಕೆ ಚಂದಾಪುರದ ಯುವಕರು ಪ್ರಮುಖವಾಗಿ ಸ್ವಾಮಿ ವಿವೇಕಾನಂದ ಯುವಕರ ಬಳಗದ ವತಿಯಿಂದ ಇದೊಂದು ನಡೀತಾ ಇದೆ. ಸುಮಾರು ವರ್ಷಗಳಿಂದ ನಡೆಸ್ಕೊ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ಕೆ ಶ್ರಮ ಹಾಕಿದಂತಹ ಎಲ್ಲ ಯುವ ಮಿತ್ರರಿಗೆ ಸನ್ಮಾನಗಳನ್ನು ಉಂಟು ಮಾಡಲಿ. ಅವರ ಮನೆಯವರಿಗೆ ಹಾಗೂ ಅವರ ಕುಟುಂಬ ವರ್ಗದವರಿಗೆ ಹಾಗೂ ಪ್ರಮುಖವಾಗಿ ಚಂದಾಪುರದ ಎಲ್ಲ ನಾಗರಿಕ ಬಂಧುಗಳಿಗೆ ಒಳ್ಳೆಯದಾಗಲಿ. ಮುಂದಿನ ವರ್ಷ ಈ ಒಂದು ರಥೋತ್ಸವವನ್ನು ಬ್ರಹ್ಮರಥೋತ್ಸವವನ್ನಾಗಿ ಮಾಡಲು ಎಲ್ಲರಿಗೂ ಒಂದು ಮನಸ್ಸಿನಲ್ಲಿ ಒಂದು ಭಾವನೆ ಬರಲಿ ಅಂತ ಹೇಳಿಬಿಟ್ಟು ಕೇಳ್ಕೊಳ್ಳೋಣ. ಅದೇ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳೇನಿದೆ ಚಂದಾಪುರ ಗ್ರಾಮದಲ್ಲಿ ಎಲ್ಲವನ್ನು ಸಹ ಪ್ರಭು ಶ್ರೀರಾಮ ನೋಡ್ಕೊ ಬರ್ತಾ ಇದ್ದಾನೆ. ವರ್ಷಗಳಿಂದ ವರ್ಷಕ್ಕೆ ಒಂದೊಂದು ಸಮಸ್ಯೆನೇ ಕ್ಷೀಣಿಸ್ತಾ ಬರ್ತಿದೆ. ಎಲ್ಲ ಸಮಸ್ಯೆಗಳನ್ನು ಪ್ರಭು ಶ್ರೀರಾಮ ತೆಗೆದುಹಾಕಲಿ ಅಂತ ಹೇಳಿಬಿಟ್ಟು ನಾನು ವಿನಮ್ರವಾಗಿ ಪ್ರಾರ್ಥನೆ ಮಾಡ್ತೀನಿ. ಶ್ರೀರಾಮನವಮಿ ಪ್ರಯುಕ್ತ ಈ ದಿನ 2ನೇ ವರ್ಷದ ರಥೋತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂತಹ ಎಲ್ಲ ನಮ್ಮ ಯುವ ಪಡೆಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ಕಾರ್ಯಕ್ರಮಗಳು ಈ ಭಾಗದಲ್ಲಿ ಮಾಡೋದಿದ್ದಾವೆ. ಇದೇ ರೀತಿ ಎಲ್ಲ ಯುವಕರು ಭಾಗವಹಿಸಿ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಕೊಡಬೇಕಾಗಿ ತಮ್ಮ ವಾಹಿನಿ ಮುಖಾಂತರ ಎಲ್ಲರನ್ನೂ ಕೋರ್ಕೊಳ್ತಾರೆ. ಎಲ್ಲ ಚಂದಾಪುರ ಗ್ರಾಮಸ್ಥರಿಗೂ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಚಂದಾಪುರದಲ್ಲಿ 2ನೇ ವರ್ಷದ ರಥೋತ್ಸವವನ್ನು ನಾವು ತುಂಬ ಅದ್ಧೂರಿಯಾಗಿ ಮಾಡ್ತಾ ಇದ್ದೇವೆ. ಈ ಅದ್ಧೂರಿಯಾದ ರಥೋತ್ಸವವನ್ನು ಮಾಡಲು ನಮ್ಮ ಚಂದಾಪುರ ಗ್ರಾಮದ ಯುವಕರ ಬಳಗ ತುಂಬ ಖುಷಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಇದ್ದಾರೆ. ಇದೇ ರೀತಿ ಪ್ರತಿ ವರ್ಷವೂ ಇನ್ನೂ ಹೆಚ್ಚಿಗೆ ರಥೋತ್ಸವಗಳನ್ನು ಮಾಡೋದು, ಕಾರ್ಯಕ್ರಮಗಳನ್ನು ಮಾಡೋದು ನಾವು ಹಮ್ಮಿಕೊಳ್ಳೋಣ ಅಂಥೇಳಿ ಎಲ್ಲ ಯುವಕರಲ್ಲಿ ಸಹ ನಾನು ಹೇಳ್ಕೊಳ್ತಾ ಇದ್ದೇನೆ. ಇದರ ಜೊತೆಗೆ ಈ ಗ್ರಾಮದ ಹಿರಿಯರನ್ನು ಸಹ ನಾವು ಗಣನೆಗೆ ತಗೋಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮೊದಲದಾಗಿ ಎಲ್ಲರಿಗೂ ಶ್ರೀ ರಾಮನವಮಿ ಹಬ್ಬದ ಶುಭಾಶಯಗಳು. ಈ ದಿನ ಸ್ವಾಮಿ ವಿವೇಕಾನಂದ ಸೇವಾ ಸಮಿತಿಯಿಂದ ತುಂಬ ವಿಜೃಂಭಣೆಯಿಂದ ಶ್ರೀರಾಮನವಮಿ ರಥೋತ್ಸವ ಮಾಡ್ತಾಯಿದ್ದಾರೆ. ಅದರಿಂದ ಎಲ್ಲ ಗ್ರಾಮದವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ. ಮೊದಲನೇದಾಗಿ ರಾಮನವಮಿ ಹಬ್ಬದ ಶುಭಾಶಯಗಳು.
ಇದಕ್ಕೆ ನಮ್ಮ ಚಂದಾಪುರದಲ್ಲಿ ಶ್ರೀರಾಮ್ ಟೆಂಪಲ್ನಲ್ಲಿ ರಥೋತ್ಸವ ಮಾಡ್ತಾ ಇರೋದು ತುಂಬ ಖುಷಿ ವಿಷಯ. ಮತ್ತು ಇದಕ್ಕೆ ಶ್ರಮಿಸಿದ ಎಲ್ಲ ಹುಡುಗರಿಗೂ ಮತ್ತು ನಮ್ಮ ಮುಖಂಡರುಗಳು ಎಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆ ನನ್ನ ಧನ್ಯವಾದಗಳು ಸಮರ್ಪಿಸ್ತಾ ಇದ್ದೀನಿ. ಚಂದಾಪುರ ಸರ್ಕಲ್ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀರಾಮನವಮಿಯನ್ನು ಅತಿ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ಈ 2 ವರ್ಷದಿಂದ ಈಚೆ ತೇರು ಎಳೆಯೋದು ಒಂದು ಹೊಸದಾಗಿ ಸಂಪ್ರದಾಯವನ್ನು ನಾವು ರೂಢಿ ಮಾಡ್ಕೊಂಡಿದ್ವಿ. ಇದು ಪ್ರತಿ ಊರಿನಲ್ಲಿ ಪ್ರತಿ ಗ್ರಾಮದಲ್ಲಿ ಮಾಡ್ದಂಗೆ ನಮ್ಮ ಚಂದಾಪುರದಲ್ಲಿಯೂ ಸಹ ಶ್ರೀರಾಮನವಮಿಯನ್ನು ಅದ್ದೂರಿಯಿಂದ ಮಾಡ್ತಾಯಿದ್ವಿ. ಶ್ರೀರಾಮನವಮಿ ಎಲ್ಲ ಸಾರ್ವಜನಿಕರಿಗೂ ಎಲ್ಲ ಒಳ್ಳೇದು ಮಾಡಲಿ ಅಂತ ಈ ಮೂಲಕ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಚಂದಾಪುರದ ಶ್ರೀರಾಮ ರಥೋತ್ಸವ 2ನೇ ವರ್ಷದ ಭಾರಿ ಅದ್ದೂರಿಯಾಗಿ ನಡೀತಾ ಇದೆ. ಆ ಶ್ರೀರಾಮ ಪ್ರಭು ಎಲ್ಲರಿಗೂ ಒಳ್ಳೇದು ಮಾಡಲಿ. ಜೈ ಶ್ರೀರಾಮ್. ಇದೇನು 2ನೇ ವರ್ಷದ ಕೋದಂಡರಾಮ ಸ್ವಾಮಿ ದೇವಸ್ಥಾನದಲ್ಲಿ ರಥ ಕಟ್ಟಿದ್ದೀರಿ. ಈ ವರ್ಷ ನಮ್ಮೂರಿನ ಗ್ರಾಮಸ್ಥರು, ಯುವಕ ಮಿತ್ರರು ಎಲ್ಲ ಪ್ರೋತ್ಸಾಹ ಕೊಟ್ಟು ಇವತ್ತು ತೇರು ಕಟ್ಟಿದ್ದೀರಿ. ಬರೋ ವರ್ಷ ಹಿಂಗೆ ಇದೇ ರೀತಿ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ವಿಜೃಂಭಣೆಯಾಗಿ ಈ ಹಬ್ಬ ನಡೆಸ್ಕೊಂಡು ಹೋಗ್ತೀರಿ ಅಂತ ಕೇಳ್ಕೊತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು.